ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆಯುತ್ತಿರುವ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ T20 ಮ್ಯಾಚಲ್ಲಿ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಬದಲಾವಣೆ ಮಾಡ್ತಿದ್ದಾರೆ, ಹಾಗೆ ಯಾವ ಪ್ಲೇಯರ್ನ ಎಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ಸ್ವಲ್ಪ ಸ್ಟ್ರಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಶುಭ್ಮನ್ ಗಿಲ್ ಅವರು ಫಾರ್ಮಲ್ಲೆಲ್ಲ ಒಂದು 2 ಮ್ಯಾಚ್ ನೋಡಿದರೆ 2 ಮ್ಯಾಚ್ ಕೂಡ ಅವರು ಅಷ್ಟೊಂದು ಏನು ಅವರಿಂದ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹೀಗಾಗಿ ಅವರ ಜಾಗದಲ್ಲಿ ಒಂದು ಬೇರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಒಂದು ಬೆಂಚ್ ಅಂತ ತೊಗೊಂಡು ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಥರ ಸುದ್ದಿ ಇದೆ. ನೋಡೋಣ ಪ್ಲೇಯಿಂಗ್ 11 ಬಿಟ್ಟ ಮೇಲೆ ಇನ್ನೂ ಯಾವ ಥರ ಏನೇನು ಚೇಂಜಸ್ ಮಾಡ್ತಾರೆ ಅಂತ ಹೇಳಿ. ಬಾಲಿಂಗಲ್ಲಿ ನೋಡೋದಾದರೆ ಬಾಲಿಂಗಲ್ಲಂತೂ ಏನೂ ಚೇಂಜಸ್ ಇರೋಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಹರ್ಷದೀಪ್ ಸಿಂಗ್ ಅವರು ಅದು ಒಂದೇ ಮ್ಯಾಚು ಆ ಥರ ಅವರು ಒಂದು ಎಕ್ಸ್ಪೆನ್ಸಿವ್ ಆಗಿದ್ದಾಗಿರ್ಬೋದು, ಹಾಗೆ ಒಂದು ವಿಕೆಟ್ ಇಲ್ಲದೆ ಆ ಮ್ಯಾಚ್ ಮುಂದೆ ಹೋಗಿದ್ದು ಅದು ಕೂಡ ಅದು ಒಂದೇ ಮ್ಯಾಚ್ ಅಂತಲೇ ಹೇಳ್ಬೋದು. ಹೀಗಾಗಿ ಅವರನ್ನು ಆಚೆ ಇಡೋ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಶುಭ್ಮನ್ ಗಿಲ್ ಅವ್ರನ್ನ ಆಚೆ ಇಡೋ ಚಾನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.